ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೇರಿಕ ಈಗ ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಥವಾ ಯುದ್ಧಕ್ಕೆ ಎಂಟ್ರಿ ಕೊಡಲ್ಲ, 14 ದಿನಗಳಲ್ಲಿ ನಾವು ನಿರ್ಧರಿಸುತ್ತೇವೆ ಅಂತ ವೈಟ್ ಹೌಸ್ನ ಪ್ರತಿನಿಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರಂಪ್ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾಯಿತು. ಅದರ ಅರ್ಥ ಅಮೇರಿಕ ಕಾನ್ಫಿಡೆಂಟ್ ಆಗಿಲ್ಲ. ಯಾಕಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಕಳೆದ 24 ಗಂಟೆಗಳಲ್ಲಿ, ನಾನು ನಿನ್ನೆ ಸುದ್ದಿ ಮಾಡಿದ ನಂತರ ಅನ್ನೋದನ್ನು ಮಾಹಿತಿಯನ್ನು ನಿಮಗೆ ಕೊಡುವಂತಹ ಕೆಲಸವನ್ನು ಮೊದಲಿಗೆ ಮಾಡ್ತೀನಿ. ಆಮೇಲೆ ಅಮೇರಿಕ ಯಾಕೆ ಹೆದರ್ಕೊಂಡಿದೆ, ಮುಂದಿನ ದಿನಗಳಲ್ಲಿ ಏನು ಮಾಡೋದಕ್ಕೆ ಯೋಚನೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡೋಣ. ಮೊದಲಿಗೆ ಫತೆ ಅನ್ನುವಂತಹ ಮಿಸೈಲ್ಗಳನ್ನು ಬಳಸ್ತು ಇರಾನ್. ಅದು ಒಂದಷ್ಟು ನಷ್ಟವನ್ನು ಮಾಡಿತು. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸ್ತು, ಅದೊಂದಷ್ಟು ನಷ್ಟವನ್ನು ಇಸ್ರೇಲ್ನಲ್ಲಿ ಮಾಡಿತು. ಅದರ ಜೊತೆಗೆ ಕ್ಲಸ್ಟರ್ ಬಾಂಬುಗಳನ್ನು ಸಹ ಒಂದಷ್ಟು ಮಟ್ಟಕ್ಕೆ ಬಳಸ್ತು. ಅದರ ಜೊತೆಗೆ ವಿಚಿತ್ರವಾದಂತಹ ಹೆಸರೇ ಇಲ್ಲದಂತಹ ಅಥವಾ ಇರಾನ್ಗೆ ಹೆಸರು ಇಟ್ಕೊಂಡಿರುತ್ತೆ, ಅದು ಜಗತ್ತಿಗೆ ಗೊತ್ತಿಲ್ಲ, ಇಸ್ರೇಲ್ಗೆ ಗೊತ್ತಿಲ್ಲ, ಐರನ್ ಡೋಮ್ಗೆ ಪರಿಚಯ ಇಲ್ಲ, ಅದನ್ನು ಗುರುತಿಸೋದಕ್ಕಾಗಿಲ್ಲ, ಅಂತಹದ್ದೊಂದು ಸೀಕ್ರೆಟ್ ವೆಪನ್ ಒಂದು ನಿನ್ನೆ ಮೊನ್ನೆ ಲಾಂಚ್ ಮಾಡಿದ್ರ ಬಗ್ಗೆ ನಿಮಗೆ ಹೇಳಿದ್ದೆ. ಆ ವಿಡಿಯೋವನ್ನು ನೀವು ನೋಡ್ಬೋದು. ಅದು ವಿಚಿತ್ರವಾಗಿದೆ. ಆಕಾಶದಲ್ಲಿ ಹಾರಬೇಕಾದ್ರೇ ತುಂಬ ಹಾವಿನ ರೂಪದಲ್ಲಿದೆ, ಹೆಡೆ ಎತ್ತಿರುವ ಹಾವಿನ ರೂಪದಲ್ಲಿದೆ. ಅದು ಹೋಗಿ ಬೀಳ್ತಾ ಇದೆ. ಐರನ್ ಡೋಮ್ ಕನ್ಫ್ಯೂಸ್ ಆಗಿ ಅದನ್ನು ತಡೆಯುವಂಥದ್ರಲ್ಲಿ ವಿಫಲ ಆಗ್ತಿದೆ. ಆ ಸಾಕಷ್ಟು ಮಿಸೈಲ್ಗಳು, ಫತೆ ಮಿಸೈಲ್ ಆಗಿರ್ಬೋದು, ಕ್ಲಸ್ಟರ್ ಬಾಂಬುಗಳಾಗಿರ್ಬೋದು, ಐರನ್ ಡೋಮನ್ನು ದಾಟ್ಕೊಂಡು ಹೋಗ್ತಿದ್ದಾವೆ. ಇಸ್ರೇಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಿದೆ. ಅದರ ಪ್ರಾಣಹಾನಿ ಸ್ವಲ್ಪ ಕಡಿಮೆ ಆಗ್ತಿದೆ. ಕಾರಣ ಎಲ್ಲರೂ ಸಹ ಬಂಕರ್ಗಳಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಇಸ್ರೇಲಲ್ಲಿ, ಇನ್ಕ್ಲೂಡಿಂಗ್ ದ ಪ್ರೆಸಿಡೆಂಟ್. ಇರಾನ್ನಲ್ಲಿ ಆ ರೀತಿಯ ಬಂಕರ್ ಫೆಸಿಲಿಟಿ ತುಂಬ ಕಡಿಮೆ, ಇಲ್ಲ ಅಂತಲ್ಲ, ಕಡಿಮೆ. ಟೆಹರಾನ್ನಲ್ಲಿ ತುಂಬ ಕಡಿಮೆ ಇದೆ ಮತ್ತು ಟೆಹರಾನ್ ತೊರೆದು ಜನ ಹೊರಗಡೆ ಹೋಗ್ತಿದ್ದಾರೆ. ಯಾಕಂದರೆ ಇಸ್ರೇಲ್ನ ಬೊಂಬಾರ್ಡ್ಮೆಂಟ್ ನಡೀತಾ ಇದೆ. ಇಸ್ರೇಲ್ ಕಡೆಯಿಂದ ದೊಡ್ಡ ಬೊಂಬಾರ್ಡ್ಮೆಂಟ್ ನಡೀತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇರಾನ್ನಲ್ಲಿ ಇಲ್ಲಿಯವರೆಗೆ 600ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಅಂತ ಸ್ವತಃ ಇರಾನ್ ಹೇಳ್ಕೊಳ್ತಾ ಇದೆ. ಆದರೂ ಸಹ ನಾವು ಶರಣಾಗೋದಿಲ್ಲ, ಶರಣಾಗೋ ಮಾತೇ ಇಲ್ಲ, ನಾವು ಶರಣಾಗತಿಗೆ ಒಪ್ಪಲ್ಲ, ಯುದ್ಧ ಮಾಡ್ತೀವಿ ಅಂತ ಅದು ಹೇಳ್ತಾ ಇದೆ. ಪ್ಲಸ್ ಅಮೇರಿಕಾಗೆ ವಾರ್ನಿಂಗ್ ಕೊಟ್ಟಿದೆ, ನೀನು ಬಂದರೆ ನಿನಗೂ ಹಬ್ಬ ಇರುತ್ತೆ ಅಂತ. ಇದರ ನಡುವೆ ಇಲ್ಲಿ ಇಸ್ರೇಲ್ ಕಡೆಯಲ್ಲಿ ಜನ ರೋಸಿ ಹೋಗ್ತಾ ಇದ್ದಾರೆ. ಒಂದು ಸಣ್ಣದು ಯಾವುದಾದ್ರೂ ತಪ್ಪು ಸಿಕ್ಕರೆ ಸಾಕು ಸರ್ಕಾರನ ರುಬ್ಬೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತೊಂದು ಸಿಕ್ತು. ನೆತನ್ಯಾಹು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಏನು ಅಂದರೆ, ಯುದ್ಧದ ಕಾರಣದಿಂದ ನನ್ನ ಮಗನ ಮದುವೆಯನ್ನು ಮತ್ತೆ ಮುಂದೂಡಿದ್ದೀನಿ, ಇದು ನನ್ನ ವೈಯಕ್ತಿಕ ಲಾಸು, ಇದೊಂದು ರೀತಿ ನಾನು ತ್ಯಾಗ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ ತಕ್ಷಣ ಇಸ್ರೇಲಿಗರು ರೊಚ್ಚಿಗೆದ್ದುಬಿಟ್ರು. ಏನಯ್ಯ ಮಾತಾಡ್ತಿದ್ಯಾ, ನಾವು ಸಾಯ್ತಾ ಇದ್ದೀವಿ, ನಿನ್ನ ಮಗನ ಮದುವೆ ಬಗ್ಗೆ ನಿನಗೆ ಅಷ್ಟು ಚಿಂತೆ ಆಗ್ಬಿಟ್ಟಿದೆಯಾ, ನಿನಗೆ ಕಾಮನ್ ಸೆನ್ಸ್ ಇದೆಯಾ ನಿನಗೆ ಅಂತ ಇಸ್ರೇಲಿಗಳೇ ಉಗೀತಾ ಇದ್ದಾರೆ. ಈಗ ಅದೊಂದು ಬೆಳವಣಿಗೆ ಅಲ್ಲಿ ನಡೀತು. ಅದರ ಜೊತೆಗೆ ಇಸ್ರೇಲ್ ಮೇಲೆ ಮೊನ್ನೆ ಬಿದ್ದಂತಹ ಆ ಸೀಕ್ರೆಟ್ ಬಾಂಬು ಯಾವುದಿರಬಹುದು ಅಂತ ನೋಡಿದಾಗ ಅದು ಇರಾನ್ ನಿರ್ಮಿತನ ಅಥವಾ ಡ್ರ್ಯಾಗನ್ ಮಿಸೈಲ್ ಚೈನಾ ಕೊಟ್ಟಿದ್ದ, ಈ ಅನುಮಾನಗಳಿಗೆ ಅದು ಎಡೆ ಮಾಡಿಕೊಡ್ತಾ ಇದೆ. ಅದರ ಬಗ್ಗೆ ಸಹ ಇಸ್ರೇಲಲ್ಲಿ ಮತ್ತು ಅಮೇರಿಕಾದಲ್ಲಿ ಚರ್ಚೆ ನಡೀತಾ ಇದೆ. ಈ ಮಿಸೈಲ್ ಎಲ್ಲಿಂದ ಬಂತು ಅಂತ. ಯಾಕೆಂದರೆ ಕಳೆದ ವಾರ ಟ್ರಾನ್ಸ್ಪಾಂಡರ್ಗಳನ್ನು ಆಫ್ ಮಾಡಿಕೊಂಡು 2 ದೊಡ್ಡ ವಿಮಾನಗಳು, ಯುದ್ಧ ವಿಮಾನಗಳು ಚೈನಾಯಿಂದ ಇರಾನ್ಗೆ ತಲುಪಿದ್ದಾವೆ. ಅವು 2 ವಿಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಸೈಲ್ಸು, ಆಮ್ಯುನಿಷನ್ಸು ಇತ್ತು ಅನ್ನುವಂಥದ್ದು ಅಮೇರಿಕಾದಲ್ಲಿ ಇರುವಂತಹ ಅನುಮಾನ. ಸೊ ಅದರಲ್ಲಿ ಬಂದಿದ್ದ ಈ ಮಿಸೈಲ್ಗಳು, ಸೀಕ್ರೆಟ್ ಮಿಸೈಲ್ಗಳು ಅದು ಇದೆ. ಅಥವಾ ಇರಾನ್ ಹೇಳ್ತಾ ಇರುವಂಥ ಈ ಥರದ್ದು ಸುಮಾರು ವಿಧ ಇದೆ, ನಮ್ಮ ಹತ್ರ ನಿಮಗೆ ಗೊತ್ತೇ ಇಲ್ಲ, ನಾವು ಎಲ್ಲವನ್ನು ಒಂದೊಂದಾಗಿ ಬಳಸ್ತೀವಿ, ನೋಡ್ತಾ ಇರಿ, ನಿಮಗೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದೆಯಲ್ಲ, ಅದೇ ನಿರ್ಮಿಸಿರುವಂತಹ ಒಂದು ಮಿಸೈಲ. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದರೆ, ಇಸ್ರೇಲ್ಗೆ 14 ದಿನ ಅಷ್ಟರೊಳಗಡೆ ನಾವು ಡಿಸೈಡ್ ಮಾಡ್ತೀವಿ ಅಮೇರಿಕಾ ನೇರವಾಗಿ ಯುದ್ಧಕ್ಕೆ ಬರಬೇಕಾ ಬೇಡವಾ. ಬ್ಯಾಕ್ಡೋರ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಇಸ್ರೇಲ್ಗೆ ಹಣದ ಕೊರತೆ ಆಗಲ್ಲ, ಮಿಸೈಲ್ಗಳು ಕೊರತೆ ಆಗಲ್ಲ, ವೆಪನ್ಸ್ ಕೊರತೆ ಆಗಲ್ಲ. ಅದನ್ನು ಖಂಡಿತವಾಗ್ಲೂ ಅಮೇರಿಕಾ ಪೂರೈಸುತ್ತೆ. UK ಮುಂದೆ ಬಂದಿದೆ, ಯುರೋಪಿಯನ್ ಯೂನಿಯನು ಮುಂದೆ ಬರ್ತಾ ಇದೆ, ಅದರಲ್ಲೇನಿಲ್ಲ. ಆದರೆ ಇವರೇನೋ ಇರಾನ್ ಮೇಲೆ ಹಾಕ್ತಾರೆ, ಇವ್ರು ಕೊಟ್ಟಿದ್ದನ್ನು ತಗೊಂಡು. ಇರಾನ್ ಇವ್ರ ಮೇಲೆ ಹಾಕ್ತಿದೆಯಲ್ಲ, ಇವರು 18 ದಿನ ಈ ದೇಶ ಉಳಿಬೇಕಲ್ಲ. ಯಾಕೆಂದರೆ ನಿನ್ನೆ ಹೇಳ್ದಂಗೆ ನಾನು ನಿಮಗೆ, ಇಸ್ರೇಲು ತುಂಬ ಪುಟ್ಟ ರಾಷ್ಟ್ರ, ಇರಾನ್ ಅದಕ್ಕಿಂತ 75 ಪಟ್ಟು ದೊಡ್ಡ ರಾಷ್ಟ್ರ. ಇಡೀ ಇರಾನ್ ಮೇಲೆ ಬಾಂಬುಗಳು ಹಾಕಬೇಕಂದ್ರೆ 3 ವರ್ಷ ಬೇಕು ಇಸ್ರೇಲ್ಗೆ.
ಆದರೆ ಇಡೀ ಇಸ್ರೇಲ್ ಮೇಲೆ ಇಂಚಿಂಚಿಗೂ ಬಾಂಬ್ ಹಾಕೋದಕ್ಕೆ 3 ದಿನ ಸಾಕು ಇರಾನ್ಗೆ, ಅಷ್ಟು ಚಿಕ್ಕ ದೇಶ ಇಸ್ರೇಲು. ಆ ಭಯದಲ್ಲಿ 14 ದಿನ ಈ ದೇಶ ಉಳಿಬೇಕಲ್ಲ. ಈಗಲೇ ಆಸ್ಪತ್ರೆಗಳು ಡೆಮಾಲಿಷ್, ರೆಸಿಡೆನ್ಷಿಯಲ್ ಫ್ಲ್ಯಾಟ್ಗಳು ಅಪಾರ್ಟ್ಮೆಂಟ್ಗಳು ಡೆಮಾಲಿಷ್ ಆಗಿದ್ದಾವೆ ಇರಾನ್ ದಾಳಿಗೆ, ಕ್ಷಿಪಣಿಗಳಿಗೆ. ಈ ಕಡೆ ಮೊಸಾದ್ ಹೆಡ್ ಆಫೀಸು ಹೋಗ್ಬಿಟ್ಟಿದೆ, ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಇರಾನ್ ಅವರು. ಆರ್ಮಿ ಹೆಡ್ ಕ್ವಾರ್ಟರ್ಸ್ನು ಹಿಟ್ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಮಂತ್ರಿ ನೆತನ್ಯಾಹು ಮನೆ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ, ಮಿಸೈಲ್ ಬ್ಲಾಸ್ಟ್ ಆಗಿದೆ. ಆ ಮನೆಗೂ ಡ್ಯಾಮೇಜ್ ಆಗಿದೆ, ಮನೆಗೆ ಹೋಗೋ ಹಾಗಿಲ್ಲ, ಈಗ ಬಂಕರಲ್ಲೇ ಇರಬೇಕು ನೆತನ್ಯಾಹು. ಎಲ್ಲ ರೀತಿಯಲ್ಲೂ ಸಹ ಆ ಚಿತ್ರಗಳನ್ನು ಅಥವಾ ವಿಡಿಯೋಗಳನ್ನು ನೋಡ್ತಿದ್ರೆ ಗಾಜಾ ಅನಿಸುತ್ತೆ ನಮಗೊಂದು ಕ್ಷಣಕ್ಕೆ. ಆದರೆ ಅಲ್ಲ, ಗಾಜಾ ಅಲ್ಲ ಅದು, ಅದು ಟೆಲ್ ಅವೀವ್ ಅಥವಾ ಇತರೆ ಇಸ್ರೇಲಿ ನಗರಗಳು, ಅದರಲ್ಲೂ ವಿಶೇಷವಾಗಿ ಸದರ್ನ್ ಇಸ್ರೇಲ್, ಸೆಂಟ್ರಲ್ ಇಸ್ರೇಲ್. ಅಲ್ಲಿನ ಬಿಲ್ಡಿಂಗ್ಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾವೆ, ರೀಬಿಲ್ಡ್ ಮಾಡ್ಕೋಬೇಕು ಆ ಪರಿಸ್ಥಿತಿಗೆ ಹೋಗಿದ್ದಾವೆ. ಇನ್ನೂ 14 ದಿನ ಇರಾನ್ ಹಾಕ್ತಾನೆ ಇದ್ದರೆ, ಇರಾನ್ಗೆ ಚೈನಾಯಿಂದ ಸಪ್ಲೈ ಬಂದುಬಿಟ್ರೆ, ರಷ್ಯಾನೂ ಸಪೋರ್ಟ್ ಮಾಡಿಬಿಟ್ರೆ, ನಾರ್ತ್ ಕೊರಿಯಾದವನು ಬೇರೆ ಇವತ್ತು ಕರೆದಿದ್ದಾನೆ, ಮಧ್ಯಪ್ರಾಚ್ಯದ ಕ್ಯಾನ್ಸರ್ ಇಸ್ರೇಲು, ನಾವು ಇರಾನ್ ಪರ ಇದ್ದೀವಿ ಅಂತ. ಅವನೊಂದಷ್ಟು ವೆಪನ್ಸ್ ಕೊಟ್ಬಿಟ್ರೆ, ಅವನ ವೆಪನ್ಸ್ ಅಂತೂ ಇವ್ರಿಗೆ ಗುರುತಿಡಿಯೋಕ್ಕೆ ಸಾಧ್ಯ ಇರಲ್ಲ ಇಸ್ರೇಲ್ ಅವ್ರಿಗೆ. ಅವನು ಏನೇನು ಇಟ್ಟಿದ್ದಾನೋ ಅವನಿಗೆ ಗೊತ್ತಿರಲ್ಲ, ಯಾವ ಬಟನ್ ಯಾವಾಗ ಹೊತ್ತು ಬಿಡ್ತಾನೋ ಗೊತ್ತಾಗಲ್ಲ. ಅವನು ಇರಾನ್ ಕೊಟ್ಟು ಹಾಕಿಸ್ತಾನೋ ಅವನೇ ಹಾಕ್ಬಿಡ್ತಾನೋ ಆ ಭಯನೂ ಇಸ್ರೇಲ್ಗಿರುತ್ತೆ. ಅವನು ಬರಬೇಕು ಅಂದ್ಕೊಂಡ್ರೆ ಯಾವಾಗ ಏನು ಬೇಕಾದ್ರೂ ಮಾಡಿಬಿಡ್ತಾನೆ ಅವನು. ಆ ದೇಶ ನಾರ್ತ್ ಕೊರಿಯಾ ಅದೊಂಥರ ತಿಕ್ಕಲು ದೇಶ, ತಿಕ್ಕಲು ದೊರೆ, ಸರ್ವಾಧಿಕಾರದ ಉತ್ತುಂಗ, ಅದು ಯಾರಿಗೇನೂ ಗೊತ್ತಿಲ್ಲ. ಆ ಭಯ ಸಹ ಇಸ್ರೇಲ್ಗೆ ಕಾಡ್ತಾ ಇದೆ. ಈ ಎಲ್ಲ ಭಯಗಳು ಇಸ್ರೇಲ್ಗೆ ಕಾಡ್ತಾ ಇದ್ದರೆ ಇಸ್ರೇಲು ಆಶಾಗಣ್ಣಿನಿಂದ ನೋಡ್ತಾ ಇದ್ದಿದ್ದು ಅಮೇರಿಕ ಇವತ್ತು ನಾಳೆ ಬಂದುಬಿಡುತ್ತೆ, ನೇರವಾಗಿ ಬಂದುಬಿಡುತ್ತೆ, ಇರಾನ್ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ, 2-3 ದಿನದಲ್ಲಿ ಯುದ್ಧ ಓವರ್ ಆಗಿಬಿಡುತ್ತೆ, ಇರಾನ್ ಶರಣಾಗ್ಬಿಡುತ್ತೆ. ಅಮೇರಿಕ ಬಂದರೆ ನಿಜವಾಗ್ಲೂ ಇರಾನ್ಗೆ ದೊಡ್ಡ ತೊಂದರೆ ಆಗುತ್ತೆ. ಆದರೆ ಇರಾನ್ ಕೊಡುವ ತಿರುಗೇಟಿಗೂ ಸಹ ಇಸ್ರೇಲು ಮತ್ತು ಅಮೇರಿಕ ಸಿದ್ಧವಾಗಿರಬೇಕಾಗತ್ತೆ. ಈಗ ಅಮೇರಿಕ ಬಗ್ಗೆ ಮಾತಾಡೋಣ. ಯಾಕೆ 14 ದಿನ ಅಂದರೆ ಮಾತುಕತೆ ಮಾಡಬೇಕು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಈಗ ಯಾಕೆ ನಿನ್ನೆ ಎಲ್ಲ ಕ್ಯಾಮಿನೆಯನ್ನು ಕೊಲ್ಲೋವರೆಗೂ ನಮಗೇನು ದೊಡ್ಡ ವಿಚಾರ ಅಲ್ಲ, ಕೊಲ್ಲಬೇಕು ಅಂದರೆ ಕೊಂದು ಬಿಡ್ತೀವಿ, ಎಲ್ಲಿ ಅಡಗಿದ್ದಾನೆ ಅಂತ ನಮಗೆ ಗೊತ್ತು, ಎಕ್ಸಾಕ್ಟ್ ಲೊಕೇಶನ್ನೇ ಗೊತ್ತು, ಆದರೂ ನಾವು ಸುಮ್ಮನೆ ಬಿಡ್ತಾ ಇದ್ದೀವಿ ಅಂತೆಲ್ಲ ಡೈಲಾಗ್ ಹೊಡೆದಂಥ ಟ್ರಂಪು ದಿಢೀರಂತ 14 ದಿನ ಮಾತುಕತೆ ಅದು ಇದು ಎಲ್ಲ ಡೋರುಗಳು ಓಪನ್ ಇಡೋಣ ಅನ್ನುವಂಥ ಹೇಳಿಕೆಯನ್ನು ಇವತ್ತು ಯಾಕೆ ಕೊಟ್ಟಿದ್ದು ವೈಟ್ ಹೌಸು? ಯಾಕೆ ಅಂದರೆ ಡೊನಾಲ್ಡ್ ಟ್ರಂಪ್ G7 ಸಭೆಯನ್ನು ಅರ್ಧದಲ್ಲೇ ಬಿಟ್ಟು ಓಡಿ ಬಂದ್ರಲ್ಲ ಅಮೇರಿಕಾಗೆ, ಇರಾನ್ ವಾರು ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆ ಅಂತ. ಬಂದ ತಕ್ಷಣವೇ ಆರ್ಮಿ ಅಫಿಷಿಯಲ್ಸ್ ಜೊತೆ ಅಮೇರಿಕಾದ ಆರ್ಮಿ ಅಫಿಷಿಯಲ್ಸ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಇಸ್ರೇಲ್ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಇರಾನಲ್ಲಿರುವಂತಹ ಅಣುಸ್ಥಾವರಗಳನ್ನು ನಾಶ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿರುವಂತೆ ನಿನ್ನೆ ಮೊನ್ನೆ ಎಲ್ಲ ಅದು ಭೂಮಿಯ ಆಳದಲ್ಲಿ ಅವರು ನಿರ್ಮಾಣ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸುಮಾರು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅವೆಲ್ಲ ಹಂಗೆ ಇಟ್ಕೊಂಡಿರ್ತಾರೆ ಎಲ್ಲ ದೇಶದವರು ಆಲ್ಮೋಸ್ಟ್. ಅವುಗಳನ್ನು ಅಷ್ಟು ದೂರಕ್ಕೆ ಎಫೆಕ್ಟ್ ಮಾಡುವಂತಹ ಶಕ್ತಿಯುತವಾದ ಮಿಸೈಲ್ಗಳು ಇಸ್ರೇಲ್ ಬಳಿ ಇಲ್ಲ. ಏನಿದ್ರು ನೆಲದ ಮೇಲೆ ಏನಾದರೂ ನಷ್ಟ ಮಾಡ್ಬೋದು, ಸ್ವಲ್ಪ ಒಳಗಡೆ ಏನಾದರೂ ಇದ್ದಿದ್ರೆ ಆಗಿರೋದು. ಆದರೆ ಇದು ಕೆಲವು ಮಹಡಿಗಳ ಕೆಳಗಿದೆ ಅಂತ ಹೇಳಲಾಗ್ತಿದೆ, 20 ಮಹಡಿ 30 ಮಹಡಿ ಆಳಕ್ಕಿದೆ ಅನ್ನುವಂತಹದ್ದು ಎಲ್ಲರೂ ಹೇಳ್ತಿರುವಂಥದ್ದು. ಮೇಯ್ನಾಗಿ ಇಸ್ರೇಲ್ನ ಅಣುಸ್ಥಾವರಗಳು. ಈಗ ಆ ಅಣುಸ್ಥಾವರಗಳನ್ನು ಮುಟ್ಟೋಕ್ಕೆ ಆಗಲ್ವಾ? ಆಗತ್ತೆ. ಒಂದು ಆಪ್ಷನ್ ಇದೆ, ಅದು ಅಮೇರಿಕ ಬಳಿ ಇದೆ. ಅಮೇರಿಕದ ಹತ್ರ ಬಂಕರ್ ಬಸ್ಟರ್ ಅನ್ನುವಂತಹ ಮಿಸೈಲ್ಗಳಿದ್ದಾವೆ. ಅವುಗಳನ್ನು ಬಳಸಿ ತುಂಬ ಆಳದಲ್ಲಿರುವಂತಹ ಕಟ್ಟಡಗಳು ಅಥವಾ ಸ್ಟ್ರಕ್ಚರ್ಗಳನ್ನು ಡೆಮಾಲಿಷ್ ಮಾಡಬಹುದು, ಡ್ಯಾಮೇಜ್ ಮಾಡಬಹುದು ಅನ್ನುವಂಥದ್ದು ಅವರು ಸಾಧಿಸಿರುವಂಥದ್ದು, ಅದನ್ನು ಒಪ್ಕೋಬೇಕು. ಆದರೆ ಅಲ್ಲಿನ ಆರ್ಮಿ ಅಫಿಷಿಯಲ್ಸ್ ಇದ್ದಾರಲ್ಲ, ಅವರು ಟ್ರಂಪ್ಗೆ 100% ಕನ್ಫರ್ಮ್ ಕೊಡ್ತಾ ಇಲ್ಲ. ಬಂಕರ್ ಬಸ್ಟರ್ ಉಪಯೋಗಿಸಿದ ತಕ್ಷಣವೇ ಇರಾನಲ್ಲಿ ಎಲ್ಲ ಹೋಗ್ಬಿಡುತ್ತೆ ಅನ್ನುವಂಥದ್ದನ್ನು 100% ಹೇಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಚಾನ್ಸಸ್ ಆರ್ ದೇರ್, ಸಕ್ಸಸ್ ಆಗೋ ಚಾನ್ಸಸ್ ಇದೆ, ಆದರೆ ಫೇಲ್ಯೂರ್ಗೂ ಸ್ವಲ್ಪ ಅವಕಾಶ ಇದೆ. ಆ ಸ್ವಲ್ಪ ಅನ್ನುವಂಥ ಅನುಮಾನ ಇದೆಯಲ್ಲ, ಅದು ಟ್ರಂಪ್ನ ಕಾಡ್ತಾ ಇದೆ. ಟ್ರಂಪ್ ಆಡಳಿತವನ್ನು ದೊಡ್ಡ ಚಿಂತೆಗೆ ಈಡು ಮಾಡಿದೆ. ಯಾಕೆಂದರೆ ಸಕ್ಸಸ್ ಆಗಿಬಿಟ್ರೆ ನೋ ಪ್ರಾಬ್ಲಮ್, ಇರಾನನ್ನು ಕಟ್ಟಿ ಹಾಕ್ಬೋದು. ಅವರು ನ್ಯೂಕ್ಲಿಯರ್ ಏನು ಪ್ರೋಗ್ರಾಮ್ ಇದೆ ಕಂಪ್ಲೀಟಾಗಿ ಅವರು ಶರಣಾಗಬೇಕಾಗುತ್ತೆ, ನಿಲ್ಲಿಸಬೇಕಾಗುತ್ತೆ. ಆದರೆ ಅದು ಫೇಲ್ಯೂರ್ ಆಗಿಬಿಟ್ರೆ ಇರಾನ್ ಅಮೇರಿಕ ನಡುವೆ ಸುದೀರ್ಘ ಯುದ್ಧಕ್ಕೆ ಅಮೇರಿಕ ಸಿದ್ಧವಾಗಬೇಕಾಗತ್ತೆ.
ಅಫ್ಘಾನಿಸ್ತಾನದಲ್ಲಿ 20 ವರ್ಷ ಒದ್ದಾಡಿ ಕೊನೆಗೆ ತಾಲಿಬಾನ್ಗೆ ಬಿಟ್ಟು ವಾಪಸ್ ಓಡಿ ಬರಬೇಕಾಯ್ತು ಅಮೇರಿಕ. ಅಂತಹದೇ ಸನ್ನಿವೇಶ ಇರಾನಲ್ಲೂ ಆಗಿಬಿಡುತ್ತೆ ಅನ್ನುವಂತಹ ಭಯ ಅಮೇರಿಕಾಗಿದೆ, ಟ್ರಂಪ್ಗಿದೆ. ಹಾಗಾಗಿ ಆಲ್ಮೋಸ್ಟ್ ಡಿಸೈಡ್ ಮಾಡಿದ್ದಂತಹ ಅಟ್ಯಾಕ್ನ ತಡೆ ಹಿಡಿದು 14 ದಿನಗಳವರೆಗೆ ನಾವು ಡಿಸೈಡ್ ಮಾಡ್ತೀವಿ, ಅಷ್ಟರೊಳಗಡೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದೆ. ಈಗ ಆ ಹೇಳಿಕೆ ಇಸ್ರೇಲ್ಗೆ ಪುಕ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿಯವರೆಗೆ ನಾನು ಇರಾನ್ ದಾಳಿಯನ್ನು ಹೇಗೆ ತಡ್ಕೊಳ್ಳೋದು, ಐರನ್ ಡೋಮ್ ಏನಾದರೂ 100% ಕೆಲಸ ಮಾಡ್ತಿದ್ದಿದ್ರೆ, ಇರಾನ್ ಹಾಕುವಂತಹ ಪ್ರತಿ ಮಿಸೈಲ್ನು ಐರನ್ ಡೋಮ್ ಹೊಡೆದು ಉರುಳಿಸ್ತಿದ್ದಿದ್ರೆ ಅದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ಹಾಗೆ ಆಗ್ತಾ ಇಲ್ವಲ್ಲ, ಹಾಗಾಗ್ತಾ ಇಲ್ಲ. ಇರಾನ್ನ ಮಿಸೈಲ್ಗಳು ಬಂದು ಇಸ್ರೇಲ್ ಮೇಲೆ ಬೀಳ್ತಾ ಇದೆ. ಆ ಭಯದಲ್ಲಿ ಈಗಿದ್ದಾವೆ. ಇದಿಷ್ಟು ಈ ಕಳೆದ 24 ಗಂಟೆಗಳಲ್ಲಿ ಆಗಿರುವಂತಹ ಅಪ್ಡೇಟ್. ಅದರ ಜೊತೆಗೆ ರಷ್ಯಾ ನೇರವಾಗಿ ಹೇಳಿದೆ ಅಮೇರಿಕ ಇದಕ್ಕೆ ಬರಬಾರ್ದು ಅಂತ. ಅದೊಂದು ಎಕ್ಸ್ಟ್ರಾ ಅಪ್ಡೇಟ್. ಸೊ ಪ್ರತಿದಿನ ನಿಮಗೆ ಇಸ್ರೇಲ್ ಇರಾನ್ನ ಬಗ್ಗೆ ನಿಖರವಾದಂತಹದ್ದು ಏನು ನಡೀತಾ ಇದೆ, ಏನು ನಡೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇದೇ ರೀತಿ ಕೊಡ್ತಾ ಇರ್ತೀನಿ. ಇದೇ ರೀತಿಯ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.